ಸಿನಿಮಾ ಪೈರಸಿ ವಿರುದ್ಧ ನವರಸ ನಾಯಕ ಜಗ್ಗೇಶ್ ಸಿಡಿದೆದ್ದಿದ್ದಾರೆ. ಕಿಚ್ಚ ಸುದೀಪ್ ಬೆನ್ನಲ್ಲೇ ಪೈರಸಿ ವಿರುದ್ಧ ನಟ ಜಗ್ಗೇಶ್ ಯುದ್ಧ ಸಾರಿದರು. ಫೇಸ್ಬುಕ್ ಲೈವ್ನಲ್ಲಿ ಪೈರಸಿ ವಿರುದ್ಧ ನಟ ಜಗ್ಗೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಣ ಚಿತ್ರ ಪೈರಸಿ ಮಾಡಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ರು. ನಂದಿನಿ ಲೇಔಟ್ ಠಾಣೆ ಪೊಲೀಸರಿಂದ ಪೈರಸಿ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಠಾಣೆಯಿಂದಲೇ ಎಫ್ಬಿ ಲೈವ್ ಬಂದು ಪೈರಸಿ ವಿರುದ್ಧ ಜಗ್ಗೇಶ್ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮಲ್ಲಿ ಕೊಲೆ, ಸುಲಿಗೆ, ದರೋಡೆ ಮಾಡಿದ್ರೆ ಕಾನೂನಿನಲ್ಲಿ ಶಿಕ್ಷೆ ಇದೆ. ಸಿನಿಮಾ ಪೈರಸಿ ಮಾಡೋದು ಕೂಡ ಕೊಲೆಗೆ ಸಮಾನ ಅಂತ ನಟ ಹೇಳಿಕೆ ಕೊಟ್ಟರು. ಪೈರಸಿ ತಡೆಯದಿದ್ರೆ ಕನ್ನಡ ಚಿತ್ರರಂಗ ನಾಮಾವಶೇಷ ಆಗತ್ತೆ. ಸಿಎಂ ಹಾಗೂ ಗೃಹ ಸಚಿವರನ್ನ ಭೇಟಿಯಾಗಿ ದೂರು ಕೊಡ್ತೀನಿ. ಪೈರಸಿ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ಜಗ್ಗೇಶ್ ಹೇಳಿಕೆ ಕೊಟ್ಟರು. ಇವತ್ತು ಆನ್ಲೈನಲ್ಲಿ ಒಬ್ಬ ನಿರ್ಮಾಪಕ ಹಾರ್ವೆಸ್ಟ್ ಮಾಡಿದಂಥ ಪಿಕ್ಚರು ಒಬ್ಬವನು ಗೊತ್ತು, ಎಲ್ಲೆಲ್ಲಿಂದ ದುಡ್ಡು ತಂದಿರ್ತಾನೆ, ಹ್ಯಾಗೆ ತಂದಿರ್ತಾನೆ, ಅವನು ಹ್ಯಾಗೆ ಸಿನಿಮಾ ಮಾಡ್ತಾನೆ, ಎಷ್ಟು ಕಷ್ಟಪಟ್ಟಿರ್ತಾನೆ, ಎಷ್ಟು ಬಡ್ಡಿ ಕಟ್ಟಿರ್ತಾನೆ. ಒಂದು ಹೆಮ್ಮೆನೂ ಇರುತ್ತೆ, ನಾನೊಂದು ಕನ್ನಡ ಸಿನಿಮಾ ಮಾಡಿದೆ ಅನ್ನೋ ಒಂದು ಹೆಮ್ಮೆ ಇರುತ್ತೆ. ಜೊತೆಗೆ ಅದರಿಂದ ನಾನು ಹಾಕಿದ ದುಡ್ಡಲ್ಲಿ ನನಗೇನೋ ಬರುತ್ತೆ ಅನ್ನೋ ಒಂದು ನಂಬಿಕೆಯೂ ಕೂಡ ಇರುತ್ತೆ. ಇವತ್ತು ಈ ಸಿನಿಮಾವನ್ನು ಕಳ್ತನ ಮಾಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಒಂದು ಕೊಲೆಗೆ ಸಮಾನ. ಒಬ್ಬ ನಿರ್ಮಾಪಕನ ಕೊಲೆ ಮಾಡಿದ್ರೆ ಹೇಗಿರುತ್ತೆ, ಮಾಮೂಲು ಕೊಲೆ ಮಾಡಿದವನಿಗೆ ಏನಿರುತ್ತೆ ಅಷ್ಟೇ ಒಂದು ಮಹಾನ್ ತಪ್ಪಾಗುತ್ತೆ. ಒಂದೇ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ಮಾಪಕರು ನನ್ನ ಭಾಳ ಆತ್ಮೀಯರು ಕೋಣ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಪಾಪ ಅವ್ರ ಪಿಕ್ಚರು ನೀವು ಎಲ್ಲೇ ತೆಗೀರಿ, ಯಾವ ಮೂಲೆಯಲ್ಲಿ ತೆಗೀರಿ, ಇವತ್ತು ಆ ಪಿಕ್ಚರ್ ಸಿಗ್ತಾ ಇದೆ. ಯಾವ ಥರ ಅಂದರೆ ಹೇಳೋಕ್ಕೆ ಅಸಾಧ್ಯ. ಈ ಕೋಣ ಥರ ಪ್ರೊಡ್ಯೂಸರ್ಸು ಸುಮಾರು ಒಂದು ವರ್ಷಕ್ಕೆ ಒಂದು 200 ಪಿಕ್ಚರ್ ಮಾಡಿದ್ರೆ 200 ಜನರ ಪಿಕ್ಚರನ್ನು ಕೂಡ ಇವತ್ತು ನಿಮಗೆ ಆನ್ಲೈನಲ್ಲಿ ಬರ್ತಾ ಇದೆ, ಸಿಗ್ತಾ ಇದೆ. ನೋಡೋರಿಗೆ ಸಂತೋಷ, ಫ್ರೀಯಾಗಿ ಸಿಗ್ತಾ ಇದೆ. ಬಟ್ ಕಳ್ಕೊಳೋನ್ಗೆ ಆ ನೋವು ಗೊತ್ತಾಗ್ತದೆ. ತುಂಬ ದೊಡ್ಡ ತಪ್ಪಿದು. ನಾನು ಹೇಳ್ದಲ್ಲ, ಕೊಲೆ ಮಾಡೋದಷ್ಟೇ ತಪ್ಪು, ಕಳ್ತನ ಮಾಡೋದಷ್ಟೇ ತಪ್ಪು. ಯಾರೂ ನೋಡ್ರಿ, ಹೊರ ರಾಜ್ಯದವ್ರು ಯಾರೂ ಬಂದಿಲ್ಲ, ಎಲ್ಲ ನಮ್ಮ ಕನ್ನಡದ ಮಕ್ಕಳೇ. ಈಗ ಅವ್ನು ಸಿಕ್ಕಾಕೊಂಡಿರೋನು ಬಂದು ಈಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವನು ಮೆಕ್ಯಾನಿಕಲ್ ಸೆಕೆಂಡ್ ಇಯರ್ ಮಾಡ್ತಿರೋ ಹುಡುಗ. ಅವನು ಇಂಥ ವಿದ್ಯಾವಂತರೇ ಇವತ್ತು ಇಂಥ ಒಂದು ಕೆಟ್ಟ ಚಾಳಿಗಳಿಗೆ ಹಿಡಿದುಬಿಟ್ರೆ ಹೆಂಗೆ ಆಗ್ತದಪ್ಪ? ಸುಮ್ಮನೆ ನೀವೆಲ್ಲ ನನಗೆ ತುಂಬ ದುಃಖ ಆಗೋದೇನು, ಪಾಪ ಸಿನಿಮಾ ಮಾಡಿಬಿಟ್ಟು ಯಾರೋ ಇತ್ತೀಚೆಗೆ ಒಬ್ಬ ನಟ ಹತ್ತಿದ್ದು ನೋಡಿ ನಂಗೆ ಭಾಳ ಬೇಜಾರಾಗ್ತದೆ. ಎಂಥ ಒಂದು ದೌರ್ಭಾಗ್ಯ ದಿನ ನೋಡ್ತಾ ಇದ್ದೀವಿ ನಾವು. ಹೋಮ್ ಮಿನಿಸ್ಟ್ರನ್ನು ಮೀಟ್ ಮಾಡ್ತಾ ಇದ್ದೀವಿ, ಚೀಫ್ ಮಿನಿಸ್ಟ್ರನ್ನು ಮೀಟ್ ಮಾಡ್ತೀವಿ. ನಮ್ಮ ಉದ್ಯಮನ ಕೂಡ ಜಾಯ್ನ್ ಆಗ್ತಾರೆ ನಾಳೆ. ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ಎಲ್ಲರೂ ಬರ್ತಾರೆ. ಮೇಕ್ ಇಟ್ ಎ ಬಿಗ್ ಇಶ್ಯೂ. ಇದನ್ನು ತೊಗೊಂಡೋಗ್ತೀವಿ, ಎಲ್ಲಿವರೆಗೂ ಆಗ್ತದೆ ಅಲ್ಲಿವರೆಗೂ ತೊಗೊಂಡೋಗ್ತೀವಿ. ಕಾನೂನು ಜೊತೆಗೆ ಹೋಗ್ತೀವಿ. ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.